ಮಾಜಿ ಡಿಜಿಐಜಿಪಿ ಓಂ ಪ್ರಕಾಶ್ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದೊಂದೇ ಸ್ಫೋಟಕವಾದಂತಹ ಅಂಶಗಳು ಹೊರಗಡೆ ಬರ್ತಾ ಇದ್ದಾವೆ. ಓಂ ಪ್ರಕಾಶ್ಗೆ ಖಾರದ ಪುಡಿ ಎರಚಿ ಕೊಲೆಯನ್ನ ಮಾಡಲಾಗಿದೆ. ಖಾರದ ಪುಡಿ ಹಾಕಿದ್ದಾರೆ ಕಣ್ಣಿಗೆ. ಅದಾದ ಮೇಲೆ ಚಾಕುವಿನಿಂದ ಇರಿದು ಬರ್ಬರವಾಗಿ ಕೊಲೆ ಮಾಡಿದ್ದಾರೆ. ಘಟನಾ ಸ್ಥಳದಲ್ಲಿ ಖಾರದ ಪುಡಿಯನ್ನು ಪತ್ತೆ ಮಾಡಿದ್ದಾರೆ FSL ತಂಡದವರು. ಎಲ್ಲ ಖಾರದ ಪುಡಿ ಚೆಲ್ಲಾಡಿದೆ ಅಲ್ಲಿ ಹಾಲಲ್ಲಿ. 8ರಿಂದ 10 ಬಾರಿ ಮನಸ್ಸೋ ಇಚ್ಛೆ ದೇಹದ ಕುತ್ತಿಗೆ ಹೊಟ್ಟೆ ಎಲ್ಲಿ ಬೇಕೋ ಅಲ್ಲಿ ಇರಿದಿದ್ದಾರೆ ಚಾಕುವಿನಿಂದ. ತಾಯಿ ಮಗಳು ಸೇರಿಕೊಂಡು ಹತ್ಯೆ ಮಾಡಿರುವ ಶಂಕೆ ಇದೆ. ಕೊಲೆ ನಡೆದಾಗ ಮನೆಯಲ್ಲಿ 3 ಮಾತ್ರ ಇದ್ರು. ಓಂ ಪ್ರಕಾಶು, ಹೆಂಡತಿ ಪಲ್ಲವಿ ಮತ್ತು ಮಗಳು 3 ಜನ ಇದ್ರು. ಮಗ ಇರಲಿಲ್ಲ ಮನೆಯಲ್ಲಿ. ಮುಖಕ್ಕೆ ಖಾರದ ಪುಡಿ ಎರಚಿದ್ದಾರೆ. ಅಷ್ಟು ಸುಲಭ ಇಲ್ಲ, ಯಾಕಂದರೆ ಒಬ್ಬ ಪೊಲೀಸ್ ಅಧಿಕಾರಿ ಆಗಿದ್ದಂಥವರು ಸಹಜವಾಗಿ ವಿರೋಧವನ್ನು ಮಾಡ್ತಾರೆ. ಸ್ಥಳದಲ್ಲಿ ಖಾರದ ಪುಡಿ ಇರೋದನ್ನು FSL ತಂಡದವರು ಪತ್ತೆ ಹಚ್ಚಿದ್ದಾರೆ. ಯಾಕಂತ ಹೇಳಿದ್ರೆ ಇದೇನು ಪ್ರೀ ಪ್ಲ್ಯಾನ್ಡ್ ಅಂತ ಏನಲ್ಲ. ಸಡನ್ಲಿ ಅದು ಮಾತಿಗೆ ಮಾತು ಬೆಳೆದು ಜಗಳ ವಿಕೋಪಕ್ಕೆ ಹೋಗಿ ತಾಯಿ ಮಗಳು ಆ ಕ್ಷಣನೇ ಮಾತಾಡಿಕೊಂಡು ಕೊಲೆ ಮಾಡಿಬಿಡೋಣ, ನಿಮ್ಮ ತಂದೆ ಟಾರ್ಚರ್ ಭಾಳ ಆಗಿದೆ ನನಗೆ ಅಂತ ಹೇಳಿ ತಾಯಿ ಮಗಳಿಗೆ ಹೇಳಿದಾಗ ಮಗಳು ಕೂಡ ಒಪ್ಕೊಂಡು ಕಣ್ಣಿಗೆ ಖಾರದ ಪುಡಿ ಎರಚಿ ಮನಸ್ಸೋ ಇಚ್ಛೆ ಚುಚ್ಚಿ ಕೊಲೆ ಮಾಡಿರುವ ಸಾಧ್ಯತೆಗಳಿದ್ದಾವೆ. ಖಾರದ ಪುಡಿ ಅಂತೂ ಸಿಕ್ಕಿದೆ ಸ್ಥಳದಲ್ಲಿ, ಹಾಲಲ್ಲಿ ಬಿದ್ದಿದೆ ನೋಡಿ. ಈಗ FSL ತಂಡದವರು ಅದನ್ನು ಕೂಡ ಈಗ ವಶಕ್ಕೆ ಪಡೆದುಕೊಂಡಿದ್ದಾರೆ. ಬೇಡ ಮೇಡಮ್ ಅವ್ರು ಇರ್ತಾರೆ ಅಂತ ನನಗೆ ಆವತ್ತು ಒಂದು ಲಾಸ್ಟ್ ಟೈಮ್ ಒಂದು 2 ಮಂತ್ ಬ್ಯಾಕ್ ಬಂದಾಗ ನನಗೆ ಸ್ವಲ್ಪ ಒಂಥರ ಬೇಸರ ಆಯ್ತು. ನನಗೆ ಇಲ್ಲಿ ಮನೆ ಹತ್ರ ಯಾಕೆ ಬರೋಕ್ಕೆ ಬಿಡಲ್ಲ ಅಂತ. ಯಾಕಂತ ಹೇಳಿದ್ರೆ ನಾನು SI ಆಗಿದ್ದಾಗ, ಸಬ್ ಇನ್ಸ್ಪೆಕ್ಟರ್ ಆಗಿದ್ದಾಗ ನಾನು ಸುಮಾರು ಸಾಹೇಬ್ರ ಹತ್ರ ನಿಕಟಪೂರ್ವವಾಗಿದ್ದೆ ಅಂತ ಹೇಳಿ ಹಂಗಂತ ಯಾವುದೋ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಸಾಹೇಬ್ರು ಕರೆದಿದ್ರು. ಆವಾಗಿಂದ ಸ್ವಲ್ಪ ಆತ್ಮೀಯನಾಗಿದೆ ಸಾಹೇಬರಿಗೆ. ಮತ್ತು ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ನಾನು ನೋಡಿದೆ, ಶವ ನೋಡಿದೆ, ಸ್ವಲ್ಪ ಹಿರಿಯ ಅಧಿಕಾರಿಗಳ ಜೊತೆ ಓದಿ ನೋಡಿದೆ. ಲೆಫ್ಟಲ್ಲಿ ಅಂದರೆ ನಾವೇನು ಉಸಿರಾಡ್ತೀವೋ ಆ ನರಕ್ಕೆ ಇದು ಚೂಪಾದ ಆಯುಧದಿಂದ ತಿಂದಿದ್ದಾರೆ. ನನಗೆ ಅದು ನೋಡಿ ಭಾಳ ಇದಾಯಿತು. ಆ ತಾಯಿ ಯಾಕೆ ಆ ರೀತಿ ಮಾಡಿದ್ರು, ಬೀಭಿಸ್ತವಾಗಿ ಕೊಲೆ ಮಾಡಿದ್ದಾರೆ. ಏನು ಮಾತಾಡೋದು ಸರ್ ವಿಚಾರ? 3 ಗಂಟೆ ನನಗೆ ಸಾಹೇಬರು ಫೋನ್ ಮಾಡಿಬಿಟ್ಟು ಹೇಗಿದ್ದೀರಾ ಶ್ರೀನಿವಾಸ್, ಚೆನ್ನಾಗಿದ್ದೀರಾ ಅಂತ ಹೇಳಿದ್ರು. ನಾನು ಕೋಲಾರ್ಗೆ ಹೋಗಿದ್ದೆ, ನಾನು ಟ್ರೀಟ್ಮೆಂಟ್ ತೊಗೊಂಡು ಬಂದೆ ಬ್ಯಾಕ್ ಪೇಯ್ನಿಗೆ ಅಂತ ಹೇಳಿದ್ರು. ಎಲ್ಲಿದ್ದೀರಾ ಸರ್ ಅಂದರೆ ಮನೆಗೆ ಇದ್ದೀನಿ ಅಂತ ಹೇಳಿದ್ರು. ಹ್ಯಾಪಿಯಾಗೆ ಮಾತಾಡಿದ್ರು, ಏನು ತೊಂದರೆ ಇಲ್ಲ, ಆಯಿತು ಸರ್ ನಾನು ಬೆಳಗ್ಗೆ ಬಂದು ನಾನು ಭೇಟಿ ಮಾಡ್ತೀನಿ ಅಂತ ಹೇಳಿದೆ. ಮತ್ತು ಇಲ್ಲಿ ಬರೋದು ಬೇಡ ಶ್ರೀನಿವಾಸ್, ಇಲ್ಲಿ ಬಂದರೆ ಗೊತ್ತಲ್ಲ ಮೇಡಮ್ ಅವ್ರು ಇರ್ತಾರೆ. ಸರ್ ಫ್ಯಾಮಿಲಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಬಟ್ ಯಾವ ರೀತಿಯಾಗಿ ಕೊಲೆ ಮಾಡಿ ಬಟ್ಟು ನನಗೆ ಈ ಕೊಲೆ ಉದ್ದೇಶ ಹಿಂದೆ ಏನು ಅಂತ ನನಗೆ ನಿಗೂಢತೆ ಇದೆ. ಬಟ್ ಆ ರೀತಿ ಒಂದು ರೂಢಿಗತ ಅಪರಾಧನೇ ಮಾಡೋಕ್ಕೆ ಸಾಧ್ಯ ಅಂತ ಅನಿಸುತ್ತೆ. ಆ ರೀತಿ ಒಂದು ಮೈಂಡ್ ಇಟ್ಕೊಂಡು ಮಾಡಿದ್ದಾರೆ. ರೂಢಿಗತ ಅಪರಾಧಿ ಯಾವ ರೀತಿ ಮಾಡ್ತಾರೋ ಆ ರೀತಿ ಇಟ್ಕೊಂಡು ಮಾಡಿದ್ದಾರೆ ಅನಿಸುತ್ತೆ. ಯಾಕಂತ ಹೇಳಿದ್ರೆ ಇಲ್ಲಿ 2 ಕಡೆ ತಿವಿದಿದ್ದಾರೆ ಮತ್ತು ಇಲ್ಲಿ ಒಂದು ಕಡೆ ಹಾಕಿದ್ದಾರೆ. ಅವ್ರು ಇನ್ನೂ ಉಸಿರಾಡ್ತಾ ಇದ್ರು ಅನಿಸುತ್ತೆ. ಅದು ನಾನು ಶವ ನೋಡಿದ್ರೆ ಇನ್ನೂ ಉಸಿರಾಡ್ತಾ ಇದ್ರು ಅಂತ. ಆ ಸಮಯದಲ್ಲಿ ಏನಾಯಿತು, ಉಸಿರಾಟ ನಿಂತಿಲ್ಲ ಅನಿಸುತ್ತೆ. ಇಲ್ಲಿ 2 ಕಡೆ ತಿವಿದ ನಂತರ ಇಲ್ಲಿ ಕೊಡ್ತಿರಲ್ಲ, ಆಗ ಆ ತಕ್ಷಣಕ್ಕೆ ಉಸಿರಾಟ ನಿಂತಿದೆ ಅನಿಸುತ್ತೆ. ನಾನು ಯಾಕೆ ಈ ರೀತಿ ತಮ್ಮ ಹತ್ರ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈಗ ನೋಡಿ ಎಲ್ಲ ನಮ್ಮ IPS ಅಧಿಕಾರಿಗಳ ಹತ್ರ ಸಾಕಷ್ಟು ಜನ ಹತ್ರ ನಾನು ಕೆಲಸ ಮಾಡಿದ್ದೀನಿ. ಬಟ್ ಹೊರ ರಾಜ್ಯದವರು ಅಂದರೆ ನಾರ್ತ್ ಇಂಡಿಯನ್ಸ್ ಅಂತಾರಲ್ಲ, ಈ ಅಧಿಕಾರಿಗಳಿಗೆ ಒಂದು ಭೇದ ಭಾವ ಇರಲಿಲ್ಲ. ನಮ್ಮ ಪೊಲೀಸು ಅಧಿಕಾರಿಗಳಲ್ಲಿ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ ಬೇರೆ ಥರ ಏನಾದರೂ ಒಂದು ನೋಡ್ತಾರೆ. ಬಟ್ ಈ ಅಧಿಕಾರಿಗಳ ಹತ್ರ ನಮ್ಮ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಬಂದಿರತಕ್ಕಂಥ ಒಂದು ಮುಂಬರ್ತಿ ವಿಷಯದಲ್ಲಿ ಆಗಿರ್ಬೋದು ಮತ್ತು ಇನ್ನಿತರ ಯಾವುದೇ ಒಂದು ವಿಷಯಕ್ಕೆ ಸಂಬಂಧಪಟ್ಟಂಗೆ ತ್ವರಿತಗತಿಯಲ್ಲಿ ವಿಲೇವಾರಿ ಮಾಡ್ತಾಯಿದ್ರು. ಭಾಳ ಹತ್ರದಿಂದ ನೋಡಿದ್ದೀನಿ. ನನಗೆ ಇವತ್ತು ಎಷ್ಟು ನನಗೆ ಘಾಸಿ ಆಗಿದೆ ಅಂತ ಹೇಳಿದ್ರೆ, ಆ ಸಾಹೇಬ್ರ ಹತ್ರ ಈ ಸಾಹೇಬ್ರನ್ನ ಅನಿಸ್ತಾ ಇತ್ತು ನನಗೆ. ಈಗ ಈ ಸಾಹೇಬ್ರನ್ನ ಹತ್ಯೆ ಆಗಿರೋದು ಅನಿಸ್ತಾ ಇತ್ತು. ಅಷ್ಟೊಂದು ಬೇಜಾರಾಗ್ತಾ ಇತ್ತು ನನಗೆ, ಇದಾಗ್ತಾ ಇತ್ತು. ಮೇಡಮ್ ಅವರು ಇಲ್ಲಿ ಮಧ್ಯಾಹ್ನ 3 ಗಂಟೆ 10 ನಿಮಿಷಕ್ಕೆ ಸಾಹೇಬರು ಫೋನ್ ಮಾಡ್ತಾರೆ ನನಗೆ. ನಾನು ಯಾಕಂದರೆ ಇತ್ತೀಚೆಗೆ ಸ್ವಲ್ಪ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಆಗಿರುತ್ತೆ ಅವ್ರಿಗೆ. ನನ್ನನ್ನು ಸಾಮಾನ್ಯವಾಗಿ ಒಂದು ತಿಂಗಳಿಗೆ ಒಂದು 5 ಸಲ 6 ಸಲ ದೂರವಾಣಿ ಕರೆ ಮಾಡಿ ಅವರೇ ಮಾತಾಡ್ತಾರೆ. 3 ಗಂಟೆ 10 ನಿಮಿಷಕ್ಕೆ ಮಾತಾಡಿ ತುಂಬ ಹ್ಯಾಪಿಯಾಗಿ ಮಾತಾಡಿದ್ರು. ತುಂಬ ಚೆನ್ನಾಗಿ ಮಾತಾಡಿದ್ರು. ಈ ದಿವಸ ನನಗೆ ಭಾಳ ಒಂಥರ ಖುಷಿ ಆಯಿತು. ಸರ್ ನಾಳೆ ನಾನು ಭೇಟಿ ಮಾಡ್ತೀನಿ ಸರ್ ಮನೆ ಹತ್ರ ಬಂದು ಅಂತ ಹೇಳಿದೆ. ಶ್ರೀನಿವಾಸ್ ಬೇಡ ಶ್ರೀನಿವಾಸ್ ಅಂದರು. ಸರ್ ಯಾಕೆ ಅಂತ ಕೇಳಿದೆ. ಬೇಡ ಶ್ರೀನಿವಾಸ್, ಅದು ನಿಮ್ಗೆ ಗೊತ್ತಿದೆ,
ಮನೆ ಹತ್ರ ಬೇಡ ಮೇಡಮ್ ಅವ್ರು ಇರ್ತಾರೆ ಅಂತ ನನಗೆ ಆವತ್ತು ಒಂದು